ಹಾಯ್ ಸ್ಟೂಡೆಂಟ್ಸ್, ಇದರ ಲಿಂಕ್ ನಾನು SSP ಸ್ಕಾಲರ್ಶಿಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಅದನ್ನ ಹೋಗಿ ಒಂದ್ಸಲ ಚೆಕ್ ಮಾಡ್ಕೊಂಡು ನೀವು ಲಾಗಿನ್ ಆಗಬೇಕಾದ್ರೆ OTR ನಂಬರ್ ಬೇಕೇ ಬೇಕು. ಆ OTR ನಂಬರ್ ಕೂಡ ಯಾವ ತರ ತಗೋಬೇಕಂತೇಳಿ ಒಂದು ವಿಡಿಯೋ ಮಾಡಿ, ಸ್ಮಾಲ್ 3 ಮಿನಿಟ್ಸ್ 4 ಮಿನಿಟ್ಸ್ ವಿಡಿಯೋ ಆಗಿದೆ. ಅದನ್ನ ಹೋಗಿ ಒಂದ್ಸಲ ವಾಚ್ ಮಾಡಿ, ಅದು ಕಂಪಲ್ಸರಿ ಇದೆ. ಹೌದಾ? ಸೊ ಅದನ್ನ OTR ನಂಬರ್ ತಗೊಂಡು ಲಾಗಿನ್ ಆಗ್ತೀರಾ. ಲಾಗಿನ್ ಆದ್ಮೇಲೆ ಇಲ್ಲಿ ನಿಮಗೆ 2025 ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಹೌದಾ? ಪೋಸ್ಟ್ ಮ್ಯಾಟ್ರಿಕ್ಸ್ ನಂತರದ ಸ್ಕಾಲರ್ಶಿಪ್ ಆಗಿ ಇದನ್ನ ಕ್ಲಿಕ್ ಮಾಡಬೇಕು. ಸೊ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ವಿದ್ಯಾರ್ಥಿ ಲಾಗಿನ್ ಅಂತ ಬರುತ್ತೆ. ಅದನ್ನ ನೀವು ಲಾಗಿನ್ ID ಹಾಕಿ ಲಾಗಿನ್ ಆಗಬೇಕು. ಸಪೋಸ್ ನೀವು ಪಾಸ್ವರ್ಡ್ ಮರ್ತಿದ್ರೆ ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಹೌದಾ? ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಿಮ್ಗೆ SSP ID ನಿಮ್ಗೆ ಏನಾದ್ರು ಫಾರ್ವರ್ಡ್ ಕಳೆದಿದ್ರೆ, ಮಿಸ್ ಆಗಿದ್ರೆ, ನೀವು ಬೇಕಾದ್ರೆ ಇಲ್ಲಿ ನೀವು ಸ್ಟೂಡೆಂಟ್ ID ಹಾಕಿ, ಆಧಾರ್ ಕಾರ್ಡ್ ಎಂಟರ್ ಆಧಾರ್ ನಂಬರ್ ಅಂತಲ್ಲ, ಆಧಾರ್ ನಂಬರ್ ಹಾಕಿ ಲಾಗಿನ್ ಆಗಿ ID ನ ತಗೋಬಹುದು. ಹೌದಾ? ತಗೊಂಡಾದ್ಮೇಲೆ ಬೇಕಾದ್ರೆ ಇಲ್ಲಿ ಆಮೇಲೆ ಲಾಗಿನ್ ಅಂತ ಕೊಡಿ. ಹೌದಾ? ಸೊ ಲಾಗಿನ್ ಅಂತ ಕೊಟ್ಮೇಲೆ ID ಬಂದಿರುತ್ತೆ, ID ಹಾಕಿ ಆಮೇಲೆ ಕ್ಯಾಪ್ಚಾ ಬಂದಿರುತ್ತೆ, ಕ್ಯಾಪ್ಚಾ ಎಂಟ್ರಿ ಮಾಡಿ. ಸಪೋಸ್ ಪಾಸ್ವರ್ಡ್ ಏನೋ ಮರ್ತಿದ್ರೆ ಅದನ್ನು ಕೂಡ ನೀವು ರಿಸೆಟ್ ಮಾಡ್ಕೋಬಹುದು. ಪಾಸ್ವರ್ಡ್ ಫಾರ್ವರ್ಡ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಹೌದಾ? ಆಮೇಲೆ ಇಲ್ಲಿ ಸ್ಟೂಡೆಂಟ್ ID ಬರುತ್ತೆ. ಆಮೇಲೆ ಪಾಸ್ವರ್ಡ್ ಹೊಸ ಪಾಸ್ವರ್ಡ್ ನೀವು ಏನು ಸೆಟ್ ಮಾಡ್ತಿಲ್ಲ ಆ ಪಾಸ್ವರ್ಡ್ ನ ಎಂಟ್ರಿ ಮಾಡಿ. ಎರಡು ಸೇಮ್ ಇರಲಿ, ಈಗಲೇ ಹೇಳ್ತಾ ಇದೀನಿ, ಎರಡು ಸೇಮ್ ಇದ್ರೆ ಮಾತ್ರ ನಿಮಗೆ ಕರೆಕ್ಟ್ ಆಗಿ ಇದಾಗುತ್ತೆ. ಹೌದಾ? ಸೊ ನೀವು ನೆಕ್ಸ್ಟ್ ಚೇಂಜ್ ಪಾಸ್ವರ್ಡ್ ಅಂತ ಕೊಡಿ. ಅವಾಗ ಆಟೋಮೆಟಿಕ್ ಏನಾಗುತ್ತೆ, ಆ ಪಾಸ್ವರ್ಡ್ ಚೇಂಜ್ ಆಗಿರುತ್ತೆ. ಆ ಪಾಸ್ವರ್ಡ್ ಇವಾಗ ಲಾಗಿನ್ ID ಸಿಗುತ್ತೆ ನಿಮಗೆ, ಅಂಡ್ ಪಾಸ್ವರ್ಡ್ ಸಿಗುತ್ತೆ. ಎರಡು ತಗೊಂಡು ಲಾಗಿನ್ ಆಗಿ ಆಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿ ಸ್ಟೂಡೆಂಟ್ ಲಾಗಿನ್ ಅಂತ ಕೊಡಿ. ಹೌದಾ? ಇಲ್ಲಿ ನಿಮಗೆ ಅಪ್ಲೈ ಪೋಸ್ಟ್ ಮ್ಯಾಟ್ರಿಕ್ಸ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಬೇಕು. ಹೌದಾ? ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಇಷ್ಟು ಸ್ಟೆಪ್ಸ್ ಇದಾವೆ, 1 2 3 4 5. ಹೌದಾ? ಅಷ್ಟು ಸ್ಟೆಪ್ ಗ್ರೀನ್ ಕಲರ್ ಬರಬೇಕು. ರೆಡ್ ಅಲ್ಲಿ ಇದಾವಲ್ವಾ, ಅದು ಗ್ರೀನ್ ಕಲರ್ ಬಂದಾಗ ಮಾತ್ರ ನಿಮ್ದು ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಅರ್ಥ. ಹೌದಾ? ಸೊ ನಿಮ್ದು ಆಲ್ಮೋಸ್ಟ್ ನೀವು ನಿಮ್ದು ID ಐತೆ ಹಾಕಿದ್ಮೇಲೆ ನಿಮ್ದು ಎಲ್ಲ ಡೀಟೇಲ್ಸ್ ಅದೇ ಫೆಚ್ ಮಾಡ್ಕೊಳುತ್ತೆ. ಯಾಕಂದ್ರೆ ನೀವು PUC ಅಲ್ಲಿ ಹಾಕಿರ್ತೀರಿ, ಯಾರು PUC ಅಲ್ಲಿ ಅಪ್ಲೈ ಮಾಡಿರ್ತೀರಾ SSP ಸ್ಕಾಲರ್ಶಿಪ್, ಅವ್ರು ಆಟೋಮೆಟಿಕ್ ನೀವು ಡಿಗ್ರಿ ಬಂದ್ಮೇಲೆ ಜಸ್ಟ್ ಅದನ್ನ ID ಹಾಕಿ ಲಾಗಿನ್ ಕೊಟ್ಟರೆ ಸಾಕು, 100% ಅದೆಲ್ಲ ನಿಮ್ ಫುಲ್ ಡೀಟೇಲ್ಸ್ ನ ತೋರಿಸುತ್ತೆ. ಅದು ಜಸ್ಟ್ ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ಸಾಕು. ಅಷ್ಟು ಚೆಕ್ ಮಾಡ್ಕೋಬೇಕು, ಒಂದ್ಸತಿ ಚೆಕ್ ಮಾಡ್ಕೊಂಡು ಸೇವ್ ಅಂಡ್ ಪ್ರೊಸೀಡ್ ಅಂತ ಕೊಡಿ, ಅಷ್ಟೇ ಸಾಕು. ಹೌದಾ? ಸೊ ಅದಾದ್ಮೇಲೆ ಇಲ್ಲಿ ನೋಡಿ ಗ್ರೀನ್ ಕಲರ್ ಬಂತ. ನೆಕ್ಸ್ಟ್ ಸ್ಟೂಡೆಂಟ್ ಕಾಲೇಜ್ ಡೀಟೇಲ್ಸ್, ನಿಮ್ದು ಡಿಗ್ರಿ ಕಾಲೇಜ್ ಡೀಟೇಲ್ಸ್ ನ ಎಂಟ್ರಿ ಮಾಡ್ಬೇಕು. ಹೌದಾ? ಸೊ ನೀವೇನಾದ್ರು ಔಟ್ ಆಫ್ ಕರ್ನಾಟಕ ಮಾಡ್ತಿರೋ ಸ್ಟಡಿನ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಸೊ ಅದಾದ್ಮೇಲೆ ನಿಮ್ಮ ಕಾಲೇಜ್ನ ಚೂಸ್ ಮಾಡೋದು ಬರುತ್ತೆ. ಸೊ ನಿಮ್ಮ ಡೀಟೇಲ್ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಯಾವ ಕಾಲೇಜ್ ಏನಿದೆ ಅಂತ ಚೆಕ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ಆ ನಂತರ ನಿಮ್ದೆಲ್ಲ ತೋರಿಸುತ್ತೆ ಡೀಟೇಲ್ಸ್ ಇಲ್ಲಿ. ಹೌದಾ? ಸೊ ಕಾಲೇಜ್ ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ, ಯಾವ ಕೋರ್ಸ್ ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ತೋರಿಸುತ್ತೆ. ಅದು ಕರೆಕ್ಟ್ ಇದೆಯಾ ಅಂತ ಅಂದ್ರೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಕೊಡಿ. ಆಮೇಲೆ ಕಾಲೇಜ್ ಸ್ಟಾರ್ಟ್ ಡೇಟ್. ಹೌದಾ? ಸೊ ಕೋರ್ಸ್ ಅಡ್ಮಿಟೆಡ್ ಇಯರ್ ಹಾಕ್ತೀರಾ, ಆಮೇಲೆ ಮೋಡ್ ಆಫ್ ಅಡ್ಮಿಷನ್ ಹಾಕ್ತೀರಾ, ಆಮೇಲೆ ಎಲ್ಲ ಡೀಟೇಲ್ಸ್ ಅದೇ ತಗೊಂಡಿರುತ್ತೆ ಆಟೋಮೆಟಿಕ್. ಹೌದಾ? ನೀವು ಜಸ್ಟ್ ಕಾಲೇಜ್ ಸೆಲೆಕ್ಟ್ ಮಾಡೋದು ಅಷ್ಟೇ. ಸೊ ಇದೆಲ್ಲ ಆದ್ಮೇಲೆ ಓಕೆ ಅಂಡರ್ಸ್ಟೂಡ್ ಅಂತ ಕೊಡಿ, ಕ್ಲಿಯರ್. ಹೌದಾ? ಸೊ ಅದೆಲ್ಲ ಡೀಟೇಲ್ಸ್ ಬರುತ್ತೆ. ಅದನ್ನ ಅಗೇನ್ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಹಾಸ್ಟೆಲ್ ಡೀಟೇಲ್ಸ್ ಏನಾದ್ರು ಅಪ್ಲೈ ಮಾಡಿದ್ರೆ ಹಾಸ್ಟೆಲ್ ಡೀಟೇಲ್ಸ್ ಹಾಕಿ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ. ಹಾಸ್ಟೆಲ್ ಡೀಟೇಲ್ ಹಾಕ್ತೀನಿ ಅಂದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂದ್ರೆ ನೋ ಅಂತ ಕೊಡಿ, ಅಷ್ಟೇ. ನೀವು ಹಾಸ್ಟೆಲ್ ಅಪ್ಲೈ ಮಾಡಿದ್ರೆ ಅದ್ರದ್ದು ಡೀಟೇಲ್ಸ್ ಎಲ್ಲ ಹಾಕ್ಬೇಕು, ಹಾಸ್ಟೆಲ್ದು ಏನೇನಂತೆ. ಹೌದಾ? ಸೊ ಈ OTR ನಂಬರ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ OTR ನಿಮ್ದು ಆಲ್ರೆಡಿ ಯಾವ ತರ ತಗೋಬೇಕಂತ ಒಂದು ವಿಡಿಯೋನೇ ಇದೆ, ಅದನ್ನ ಬೇಕಾದ್ರೆ ಹೋಗಿ ಸಲ ವಾಚ್ ಮಾಡಿ. ಇದನ್ನ ನಿಮ್ಗೆ OTR ನಂಬರ್ ಬಂದಿದೆ, ಅದು ಸಬ್ಮಿಟ್ ಕೊಡಿ. ಅದಾದ್ಮೇಲೆ ಫುಲ್ ನಿಮ್ದು ಅಪ್ಲಿಕೇಶನ್ ಫುಲ್ ಕ್ಲಿಯರ್ ಆಗಿರುತ್ತೆ. ಹೌದಾ? 5 ಸ್ಟೆಪ್ ಕ್ಲಿಯರ್ ಆಗಿರುತ್ತೆ. ಇದನ್ನ ಎಕ್ಸೆಪ್ಟ್ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಡಿ. ಆಟೋಮೆಟಿಕ್ 5 ಸ್ಟೆಪ್ಸ್ ಎಲ್ಲ ನಿಮ್ದು ಗ್ರೀನ್ ಅಲ್ಲಿ ಬಂದಿರುತ್ತೆ. ಸೊ ಈ ತರ ಬಂದ್ರೆ ಏನ್ ತಲೆ ಟೆನ್ಷನ್ ತೊಗೊಳಕ್ ಹೋಗಬೇಡಿ. ಮತ್ತೆ ಕ್ಲೋಸ್ ಮಾಡಿ ಇನ್ನೊಂದ್ಸಲ SSP ಲಾಗಿನ್ ಹೋಗಿ ನಿಮ್ದು ID ಮತ್ತು ಪಾಸ್ವರ್ಡ್ ಹಾಕಿ, ಅವಾಗ ಈ ತರ ಬರುತ್ತೆ. ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮ್ಯಾಟ್ರಿಕ್ಸ್ ಪೋಸ್ಟ್ ಮ್ಯಾಟ್ರಿಕ್ಸ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಪ್ರಿಂಟ್ ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ದು ಅಕ್ನಾಲಜ್ಮೆಂಟ್ ಇಲ್ಲಿ ಬರುತ್ತೆ, ಅವಾಗ ನೀವು ಬೇಕಾದ್ರೆ ಪ್ರಿಂಟ್ ತಗೋಬಹುದು. ಹೌದಾ? ಆ ತರ ಎರರ್ ಬಂದ್ರೆ ಏನ್ ಟೆನ್ಷನ್ ತೊಗೊಳಕ್ ಹೋಗಬೇಡಿ, ಅದು ಸಿಗುತ್ತೆ ನಿಮಗೆ. ಹೌದಾ? ಪ್ರಿಂಟ್ ಅಕ್ನಾಲಜ್ಮೆಂಟ್ ಕೊಡಿ. ಅಲ್ಲಿ ಹೋಗಿ ನಿಮ್ಮ ID ಪಾಸ್ವರ್ಡ್ ಲಾಗಿನ್ ಆದ್ಮೇಲೆ ಪ್ರಿಂಟ್ ಅಕ್ನಾಲಜ್ಮೆಂಟ್ ಹೋದ್ರೆ ಸಾಕು, ಆಟೋಮೆಟಿಕ್ ನಿಮ್ದು ಫುಲ್ ಅಪ್ಲಿಕೇಶನ್